ನಮಸ್ತೆ, ಅಶ್ವವೇಗ ಚಾನೆಲ್ಗೆ ಸ್ವಾಗತ. ನಾನು ರೇಣುಕಾ ಸುರೇಶ್. ಕಳೆದ 2013ರಿಂದ 2019ರವರೆಗಿನ ಅವಧಿಯಲ್ಲಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ನಡೆದ ಹಣ ದುರುಪಯೋಗ ಹಗರಣದ ಬಗ್ಗೆ ನಿವೃತ್ತ ಹೈಕೋರ್ಟ್ ನ್ಯಾಯಾಧೀಶರಿಂದ ತನಿಖೆ ನಡೆಯಬೇಕೆಂದು ಒತ್ತಾಯಿಸಿ ಸಂವಿಧಾನದ ಸಂರಕ್ಷಣಾ ಮಹಾ ಒಕ್ಕೂಟ ಕರ್ನಾಟಕ ಒತ್ತಾಯಿಸಿದೆ. ಈ ಬಗ್ಗೆ ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ರಾಜ್ಯದ 24 ಸರ್ವ ಸಂಘಟನೆಗಳ ಮಹಾ ಒಕ್ಕೂಟದ ಮುಖ್ಯಸ್ಥರು ಸುದ್ದಿಗೋಷ್ಠಿ ನಡೆಸಿದರು. ಕಳೆದ 2021 ಸೆಪ್ಟೆಂಬರ್ ತಿಂಗಳಿನಿಂದ ಈವರೆಗೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವ ಸಕಾರಾತ್ಮಕ ಬದಲಾವಣೆಗಳ ಬಗ್ಗೆ ಕೂಲಂಕುಷವಾಗಿ ತನಿಖೆಗೆ ಆದೇಶಿಸಬೇಕೆಂದು ಸುದ್ದಿಗೋಷ್ಠಿಯಲ್ಲಿ ಸಂವಿಧಾನ ಸಂರಕ್ಷಣಾ ಮಹಾ ಒಕ್ಕೂಟ ಒತ್ತಾಯಿಸಿತು. ಸರ್ಕಾರಕ್ಕೆ ನಮ್ಮ ಮನವಿ ಏನು ಅಂತಂದ್ರೆ, ನಿಷ್ಪಕ್ಷಪಾತವಾದ ಎನ್ಕ್ವೈರಿ ಕಳೆದ 10 ವರ್ಷಗಳಿಂದ ಏನೇನು ನಡೆದಿದೆ ಅಭಿವೃದ್ಧಿ ನಿಗಮದಲ್ಲಿ ಅದು ಎನ್ಕ್ವೈರಿ ಆಗಲೇಬೇಕು, ಖಂಡಿತವಾಗ್ಲೂ ಆಗಲೇಬೇಕು, ಪಾರದರ್ಶಕವಾದೇ ಆಗಬೇಕು. ಅದಕ್ಕೆ ಒಬ್ಬರು ನಿವೃತ್ತ ಹೈಕೋರ್ಟ್ ನ್ಯಾಯಾಧೀಶರೇ ಆಗಬೇಕು. ಆವಾಗಲೇ ಇದು ಎಲ್ಲ ಆಚೆ ಕೊಡೋದು. ಯಾರ್ಯಾರು ಅಲ್ಲಿ ಬ್ಲ್ಯಾಕ್ ಶೀಟ್ ಇದ್ದಾರೆ, ಯಾರ್ಯಾರು ಮಧ್ಯವರ್ತಿಗಳಿದ್ದಾರೆ, ಅವರೆಲ್ಲರೂ ಆಚೆ ಕೊಡೋದು. ಸಮಾಜ ಕಲ್ಯಾಣ ಸಚಿವರಿದ್ದಾರೆ ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ದಾರೆ. ಅವರ ಹತ್ರ ಒತ್ತಡ ತರ್ತಕ್ಕಂಥ ಕೆಲಸ ಮಾಡ್ತಿದ್ರೆ ಈಗಾಗಲೇ ನಾವೆಲ್ಲರೂ ಕೂಡ ಸರ್ಕಾರದ ಸಮಾಜ ಕಲ್ಯಾಣ ಸಚಿವರ ಹತ್ರ ಮನವಿ ಮಾಡಿದ್ದೇವೆ, ಮತ್ತೆ ಪ್ರಿನ್ಸಿಪಲ್ ಸೆಕ್ರೆಟರಿ ಹತ್ರ ಕೂಡ ಮನವಿ ಮಾಡಿದ್ದೇವೆ. ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಖಂಡಿತವಾಗಿ ಅವರು ಅತ್ಯಂತ ಪ್ರಾಮಾಣಿಕ ಕೆಲಸ ಮಾಡಿದ್ದಾರೆ. ಈಗ ಮಾಡಿರ್ತಕ್ಕಂಥ ಕೆಲಸ ಯಾರು ಮಾಡಲ್ಲ, ಅಷ್ಟು ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಆಗ ಅವ್ರು ಉಳಿಸ್ಕೊಳ್ಬೇಕಂತ ನೀವು ಬರ್ತೀರಾ, ಇನ್ನೊಂದು ಗುಂಪು ಬಂದು ಇವ್ರನ್ನ ತೆಗಿಬೇಕಂತ ಹೇಳ್ತಾ ಇದ್ದೀರಾ ಅಂತ ಅವರೇನಿರೋದ್ರಿಂದ ನಾವು ಈ ಒಂದು ಪತ್ರಿಕಾಗೋಷ್ಠಿ ಮೂಲಕ ನಮ್ಮ ಯಾರು ಇದನ್ನ ಮಾಡ್ತಾ ಇದ್ರೆ ಅವರಿಗೆ ಮನವಿ ಮಾಡ್ತೇವೆ. ದಯಮಾಡಿ ನೀವು ಕೂಡಲೇ ಈ ಭ್ರಷ್ಟಾಧಿಕಾರ ಜೊತೆ ಕೈ ಜೋಡಿಸಿರ್ತಕ್ಕಂಥ ಕೆಲಸ ಏನಿದೆ ಕೂಡಲೇ ನೀವು ವಾಪಸ್ ಪಡೆಯಬೇಕಂತ ಈ ಸಂದರ್ಭದಲ್ಲಿ ಒತ್ತಾಯ ನೀಡೋದ್ರ ಮೂಲಕ ಇವತ್ತು MD ಅವರು ಅಧಿಕಾರ ಬಂದ ಮೇಲೆ ನೇರವಾಗಿ ಫಲಾನುಭವಿಗಳ ಅಕೌಂಟ್ಗೆ ಸಾಲ ಏನು ಮಂಜೂರಾತಿ ಆಗುತ್ತೆ, ಆ ಸಾಲದ ಮಂಜೂರಾತಿ ಹಣ ನೇರವಾಗಿ ಫಲಾನುಭವಿಗಳ ಅಕೌಂಟ್ ಹೋಗ್ತಾ ಇದೆ. ಇದು ಬ್ಯಾಂಕ್ ಸಿಸ್ಟಮ್ ಏನಿದೆ, ಇವತ್ತು RBI ಗೈಡ್ಲೈನ್ಸ್ ಮಾಡ್ತಕ್ಕಂಥ ಒಂದು ಸಿಸ್ಟಮ್ ಏನಿದೆ, ಈ ಬ್ಯಾಂಕ್ ಅದೇ ರೀತಿ ಬ್ಯಾಂಕೀಕರಣ ಮಾಡ್ತಕ್ಕಂಥ ಒಂದು ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಇವ್ರನ್ನ ಇಲ್ಲೇ ಮುಂದುವರಿಸಬೇಕಂತ ಈ ಸಂದರ್ಭ ಒತ್ತಾಯ ಮಾಡ್ತಾ, ಒಂದು ವೇಳೆ ಸರ್ಕಾರ ಈ ಭ್ರಷ್ಟ ಮಧ್ಯವರ್ತಿಗಳು ಮತ್ತೆ ಭ್ರಷ್ಟಾಧಿಕಾರಿಗೆ ಹೋಗುತ್ತೇನಾದ್ರೂ ಪ್ರಾಮಾಣಿಕವಾದ ಅಧಿಕಾರನ ತೆಗಿತಕ್ಕಂಥ ಕೆಲಸ ಮಾಡಬಾರ್ದು ಅಂತ ಈ ಸಂದರ್ಭದಲ್ಲಿ ನಾವು ಅತ್ಯಂತ ಈ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಒತ್ತಾಯ ಮಾಡ್ತಾ ಇದ್ದೇವೆ. ನಮಸ್ಕಾರ. ಇದು ಈ ಕ್ಷಣದ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವವೇಗ 24x7.